ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರೂಜಿರವರನ್ನ ನೇರವಾಗಿ ಭೇಟಿ ಮಾಡಲು ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಕಾಲ್ ಮಾಡಿ ಮಾತನಾಡಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಗುರುಜಿ, ನಾವು ಅವಾಗಲೇ ಮಾತನಾಡ್ತಾ ಇದ್ವಿ, ಈ ಆತಂಕಕ್ಕೆ ಬಹಳಷ್ಟು ಬೇರೆ ಬೇರೆ ವಿಧಗಳಿವೆ ಅಂತ ಹೇಳ್ತಾ ಇದ್ರಿ. ಅದರ ಸಿಂಪ್ಟಮ್ಸ್ ಏನಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ಇದನ್ನು ನನ್ನ ಕ್ಲೈಂಟ್ಸ್ಗಳ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಲಿಸ್ಟ್ ಮಾಡಿರುವಂಥದ್ದು. ಒಂದನೇದು ಅವ್ರಿಗೆ ಯಾವಾಗಲೂ ಆ್ಯಂಕ್ಷಿಯಸ್ ಥಾಟ್ಸ್, ಅಂದರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಯಾವಾಗಲೂ ಆತಂಕದ ಮನೋಭಾವದಲ್ಲೇ ಇರ್ತಾರೆ. ಏನಾಗ್ಬಿಡುತ್ತೋ ಫ್ಯೂಚರ್ ಇನ್ಸೆಕ್ಯೂರಿಟೀಸು. ಜನರಲ್ ಆಗಿರೋದು ಬೇರೆ, ನಾನು ಹೇಳ್ತಾ ಇರೋದು ಇಂಟೆನ್ಸ್. ಇದನ್ನು ಪದೇ ಪದೇ ರಿಪೀಟ್ ಮಾಡ್ತಾಯಿದ್ದೀನಿ. ಇಂಟೆನ್ಸ್ ಆಗಿರೋದು ಬೇರೆ. ಇದನ್ನು ಬಿಟ್ಟು ಯಾವಾಗಲೂ ಒಂಥರ ಚಡ್ಪಡಿಸೋದು ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇರೋದು. ಓಕೆ, ಅವರು ನನಗೆ ಏನಾದ್ರು ತೊಂದರೆ ಮಾಡಿಬಿಟ್ರೆ, ಇವ್ರು ನನಗೆ ಏನಾದ್ರು ತೊಂದರೆ ಮಾಡಿಬಿಟ್ರೆ, ಸೊ ಈ ಥರ ಅನ್ಯಾಚುರಲ್ ಬಿಹೇವಿಯರು, ಅಂದರೆ ಸುಮ್ಮನೆ ಇಲ್ದೋಗಿರೋದನ್ನೇ ಕಲ್ಪನೆ ಮಾಡ್ಕೊಂಡು ಅನುಭವಿಸ್ತಾ ಇರುವಂಥದ್ದು ಮನಸ್ಸಿನ ಒಳಗಡೆ, ಅಂದರೆ ಚಡ್ಪಡಿಸೋದು, ಇದು ಒಂದಿರುತ್ತೆ. ಇದನ್ನು ಬಿಟ್ಟು ಅವ್ರಿಗೆ ಸಾಮಾನ್ಯವಾಗಿ ಸ್ಲೀಪಿಂಗ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದರೆ ಈ ಆತಂಕದಿಂದ ಎಷ್ಟೊಂದು ಟೈಮ್ ರಾತ್ರಿ ಮಲಗಿರ್ತಾರೆ, ಪಟ್ಟಂತ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆದ ತಕ್ಷಣ ಅಯ್ಯೋ ಏನಾಗುತ್ತೋ ಏನೋ ಅಂತ ಮತ್ತೆ ಥಿಂಕ್ ಮಾಡೋದು. ಸೊ ಒಂದು ಸ್ವಲ್ಪ ಮಂಪರು ಬಂದಾಗುತ್ತೆ, ಮಲಗ್ತಾರೆ, ಪುನಃ ವಾಪಸ್ ಎದ್ದು ಕೂತ್ಕೊಬಿಡೋದು. ಸೊ ಈ ಥರ ಮಾಡ್ತಾ ಇರ್ತಾರೆ. ಮತ್ತು ತುಂಬ ಸಿಟ್ಟು ಬರ್ತಾ ಇರುತ್ತೆ. ಆ್ಯಂಗ್ಸೈಟಿ ಇರೋರಿಗೆ ನಾವು ಅಬ್ಸರ್ವ್ ಮಾಡಿರುವಂಥದ್ದು, ಭಾಳ ಒಂಥರ ಸಿಡುಕೋದು ಅಂತ ಹೇಳ್ತಾರೆ ನೋಡಿ, ಒಂಥರ ಯಾವಾಗಲೂ ಸಿಡುಕ್ತಾನೆ ಇರ್ತಾರೆ. ಸೊ ಆ ಥರ ಸಾಮಾನ್ಯವಾಗಿ ಅದು ಕಾಣಿಸ್ತಾ ಇರುತ್ತೆ. ಅಂದರೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ, ತುಂಬ ಕೋಪ ಬರ್ತಾ ಇರುತ್ತೆ, ಜೊತೆಗೆ ಯಾವುದ್ರ ಮೇಲೂ ಫೋಕಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಇವೆಲ್ಲ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡುವಂಥ ಸಿಂಪ್ಟಮ್ಸು ಇಫ್ ಆ ಪರ್ಸನ್ಗೆ ಆ್ಯಂಗ್ಸೈಟಿ ಇದೆ ಅಥವಾ ಆತಂಕ ಡಿಸಾರ್ಡರ್ ಇದೆ ಅಂತ ಹೇಳಿದ್ರೆ. ಇನ್ನು ನಿಮ್ಮ ಒಂದು ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನಲ್ಲಿ ಇದಕ್ಕೆ ಸೊಲ್ಯೂಷನ್ ಅಂತ ಏನಾದರೂ ಇದೆಯಾ, ಹೇಗೆ? ಖಂಡಿತ. ಸೊ ಎಸ್ಪೆಷಲಿ ಇದರದ್ದು ಒಂದು ಇನ್ಸಿಡೆಂಟನ್ನು ಹೇಳ್ತೀನಿ. ಲಾಸ್ಟು ಒಂದು 8 months ಬ್ಯಾಕ್, ಅಂದರೆ ಮೇ ಬಿ ಜಾನ್ವರಿ ಅಂದರೆ 8 months. ಸೊ ಈ 8 months ಬ್ಯಾಕು ಒಬ್ಬರು ಪರ್ಸನ್ ಬ್ಯಾಂಗ್ಳೂರಿಂದ ಬಂದಿದ್ದರು. ಅವ್ರು ಏನಂತ ಹೇಳಿದ್ರೆ, ತುಂಬ ಕಡೆ ಹೋಗಿ ಅದನ್ನು ಆಲ್ರೆಡಿ ಸಮ್ ಆ್ಯಂಗ್ಸೈಟಿ ಡಿಸಾರ್ಡರ್ ಅಂತೇಳಿ ಆಲ್ರೆಡಿ ಒಂದು ಲೇಬಲ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಟ್ಯಾಬ್ಲೆಟ್ಸ್ಗಳು ಮತ್ತು ಇವೆಲ್ಲ ತೊಗೊಳ್ಳಿ ಆ ಥರ ಎಲ್ಲ ಹೇಳಿದ್ದಾರೆ. ಸೊ ಅವರು ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇದ್ರು. ಇನ್ಫ್ಯಾಕ್ಟ್ ಅವರು ಸಮ್ ಆಯುರ್ವೇದಿಕ್ ಟ್ಯಾಬ್ಲೆಟ್ ಏನೋ ತೊಗೊಳ್ತಾ ಇದ್ರು ಅಂತ ಅನಿಸುತ್ತೆ. ಅದನ್ನು ತೊಗೊಂಡ್ರೆ ನಾನು ಯಾವಾಗಲೂ ಹೇಳ್ತೀನಿ, ಯಾವ ಟ್ಯಾಬ್ಲೆಟ್ನ ನಿಲ್ಲಿಸಿ ಅಂತಲೂ ನಾವು ಹೇಳಲ್ಲ, ತೊಗೊಳ್ಳಿ ಅಂತಲೂ ನಾವು ಹೇಳಲ್ಲ. ಇದು ಕಾಂಪ್ಲಿಮೆಂಟ್ರಿಯಾಗಿ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ. ನನಗೆ ಅವತ್ತು ಅರ್ಥ ಆಗಿದ್ದೇನಂತ ಹೇಳಿದ್ರೆ, ಆ್ಯಂಗ್ಸೈಟಿಗೆ ಒಂದು ಮೂಲ ಇದು ಇರಬಹುದಾ ಅನ್ನೋಂಥದ್ದು ಆ ವ್ಯಕ್ತಿನ ಟ್ರೀಟ್ ಮಾಡಿದ್ಮೇಲೆ ಅರ್ಥ ಆಯಿತು. ಅಂದರೆ ನಾವು ಆ್ಯಸ್ ಯೂಶ್ವಲ್ ಆ ವ್ಯಕ್ತಿನ ಹಿಪ್ನಾಟಿಕ್ ಸ್ಟೇಟಲ್ಲಿಟ್ಟು ಅವರನ್ನು ಅಂದರೆ ಈ ಒಂದು ಸ್ಥಿತಿಗೆ ಕಾರಣ ಏನು, ಆ್ಯಂಗ್ಸೈಟಿ ಬರಲಿಕ್ಕೆ ಕಾರಣ ಏನು, ಆತಂಕ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಯಾವಾಗ ಅವ್ರನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೋ, ಅವ್ರು ಕನೆಕ್ಟ್ ಆಗಿದ್ದು ಅವರು ತುಂಬ ಸಣ್ಣ ಪಾಪು ಇದ್ದಾಗ. ಅವರಮ್ಮ ಯಾವ ಥರ ಟೀಚ್ ಮಾಡ್ತಾಯಿದ್ರು ಅವ್ರಿಗೆ ಅಂತ ಹೇಳಿದ್ರೆ, ನೀನು ಯಾರನ್ನು ನಂಬಾರ್ದು, ಯಾರ ಮಾತೂ ಕೇಳಬಾರ್ದು, ನೀನು ನಿನ್ನ ಬುದ್ಧಿನಲ್ಲೇ ಬದುಕಬೇಕು. ಹಾಗೆ ಅಂದರೆ ಏನೂ ನಂಬಾರ್ದು, ನೀನು ಯಾವ ವಿಷಯನೂ ನಂಬಾರ್ದು, ಈ ಥರ ನಂಬಾರ್ದು ಇದನ್ನು ಹೇಳಿ 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 ಅವ್ರ ಮೈಂಡ್ ಒಳಗಡೆ ಅದೇ ಕೂತ್ಕೊಂಡು ಇದು ಆ್ಯಂಗ್ಸೈಟಿಯಾಗಿ ಕನ್ವರ್ಟ್ ಆಗಿದೆ. ಅಂದರೆ ಆ್ಯಂಗ್ಸೈಟಿನೂ ಒಂಥರ ಭಯ. ಓಕೆ, ನಾ ಯಾರ್ದಾರು ಮಾತು ಕೇಳಿದ್ರೆ ನಂಗೆ ಏನೋ ಆಗ್ಬಿಡುತ್ತೆ, ನಾ ಏನನ್ನೋ ಮಾತಾಡಿಸ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಈ ಥರ ಅನ್ಯಾಚುರಲ್ ಆಗಿ ಬಿಹೇವಿಯರು ಇದರಿಂದನೂ ಪ್ರೆಸೆಂಟ್ ಆಗೋಗಿತ್ತು. ಸೊ ಅದು ಜಸ್ಟ್ 2 sessions ಆಯ್ತು ಅಷ್ಟೇನೆ. ಆ ಪಾಸ್ಟ್ ಲೈಫ್ ಥೆರಪಿ ಆದಮೇಲಿಂದ ಕಂಪ್ಲೀಟಾಗಿ ಈಸ್ ಆಬ್ಸಲ್ಯೂಟ್ಲಿ ಫೈನ್ ನೋ. ಸೊ ನಾಟ್ ಇವನ್ ಸಿಂಗಲ್ ಡೇ ಹಿ ಹ್ಯಾಸ್ ಫೇಸ್ಡ್ ಇಟ್. ಆ್ಯಂಡ್ ಈಗ ಕಂಪ್ಲೀಟಾಗಿ ಈಗ ರೀಸೆಂಟಾಗಿ 1 month ಬ್ಯಾಕ್ ಹಿಂದೆನೂ ಕಾಲ್ ಮಾಡಿದರು. ಇನ್ಫ್ಯಾಕ್ಟ್ ನಮ್ಮ ಇನ್ಸ್ಟಿಟ್ಯೂಷನಿಂದನೂ ಕಂಟಿನ್ಯೂಸ್ ಆಗಿ ಕಾಲ್ಸ್ಗಳು ಹೋಗುತ್ತೆ. ಯಾರೆಲ್ಲ ನಮ್ಮ ಹತ್ರ ಥೆರಪಿಗೆ ಬಂದಿರ್ತಾರೆ ಅವರು ಕಂಟಿನ್ಯೂಸ್ ಆಗಿ 21 days ಹೋಗ್ತಾನೆ ಇರುತ್ತೆ ಕಾಲ್ಸು, ಹೇಗಿದ್ದೀರಾ ಅಂತ ಹೇಳಿ. ಸೊ ಬಿಕಾಸ್ ಇಂಟೆನ್ಷನ್ ಇಷ್ಟೇನೆ, ಒಂದು ಸಲ ಬಂದವರು ಅವ್ರಿಗೆ ಕ್ಯೂರ್ ಆಗಬೇಕು ಅನ್ನೋಂಥದ್ದು ನಮ್ಮ ಇಂಟೆನ್ಷನ್ ಮೇನ್. ಹಾಗಾಗಿ ನಮ್ಮ ಸೈಡಿಂದ ತುಂಬ ಫಾಲೋ ಅಪ್ಸ್ಗಳನ್ನು ಮಾಡ್ತೀವಿ. ಲಾಸ್ಟ್ ಮಂತೂ ಹಿ ಹ್ಯಾಡ್ ಕಾಲ್ಡ್ ಆ್ಯಂಡ್ ಹಿ ಸೆಡ್ ಹಿ ಈಸ್ ಆಬ್ಸಲ್ಯೂಟ್ಲಿ ಫೈನ್. ಸೊ ಆ ಥರದ್ದೇನು ಇಶ್ಯೂಸ್ಗಳೇ ಇಲ್ಲ ಅವ್ರಿಗೆ ಅಂತ ಹೇಳಿ. ಇನ್ನು ನಿಮ್ಮ ಕ್ಲೈಂಟದು ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೋತೀರಾ, ಹೇಗೆ ಅಂದರೆ ಈ ಥರ ಒಂದು ಸಿಚುವೇಶನ್ ಆಗಿರುವಂಥದ್ದನ್ನು? ಈಗ ಈ ಕ್ಲೈಂಟ್ಸ್ ಹೇಳಿದ್ನಲ್ಲ, ಸೊ ಇವ್ರದ್ದು ರೆಫರೆನ್ಸ್ ಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವರ್ ಆನ್ ಆವ್ರೇಜ್ ಆಫ್ 5 people ಅಂತ. ಅಂದರೆ ನಾವು ಯಾವ ಥರ ಥಿಂಕ್ ಮಾಡ್ತಿರ್ತೀವಿ ಅದೇ ಥರ ನಮ್ಮ ಸುತ್ತಮುತ್ತ ಇರುವಂಥ ಜನಗಳು ಸಿಗ್ತಾ ಇರ್ತಾರೆ. ಸೊ ಇವ್ರಿಗಿದ್ದ ಫ್ರೆಂಡ್ಸ್ಗಳೆಲ್ಲ ಆ್ಯಂಗ್ಸೈಟಿ ಇರೋರೆ. ಸೊ ಇವರು ಇನ್ನೊಬ್ಬ ಪರ್ಸನನ್ನು ರೆಫರ್ ಮಾಡಿದರು. ಅಂದರೆ ಜಸ್ಟ್ ಒಂದು 4 months ಆಯ್ತು ಅಷ್ಟೇನೆ. ಅಂದರೆ 100% ಆಗಿಲ್ಲದೆ ಹೋದ್ರೂ 80% ಹಿ ಹ್ಯಾಸ್ ರಿಕವರ್ಡ್ ಆ್ಯಂಡ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್. ಅದು ಇನ್ನೊಂದು ಸೆಷನ್ ಬರಬೇಕಾಗುತ್ತೆ. ಅವರು ಆಲ್ಮೋಸ್ಟ್ 80% ಹಿ ಹ್ಯಾಸ್ ರಿಕವರ್ಡ್. ಅವ್ರದ್ದು ಕನೆಕ್ಟಿವಿಟಿ ಏನಂತ ಹೇಳಿದ್ರೆ, ಪ್ರತಿ ದಿನವೂ
ಯಾವಾಗಲಾದ್ರೂ ಅವ್ರಿಗೆ ಆಂಗ್ಸೈಟಿ ಮತ್ತು ಈ ಥರದ್ದು ಏನಾದ್ರು ಅವ್ರ ಮನಸ್ಸೊಳಗಡೆ ಅವ್ರು ಅನ್ನಿಸ್ದಾಗ ಅವ್ರು ಹೋಗ್ಬಿಟ್ಟು 4 ಜನದ ಹತ್ರ ಹೇಳ್ತಾಯಿದ್ರು. ಆ 4 ಜನ 4 ಡಿಫ್ರೆಂಟ್ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾಯಿದ್ರು. ಅವ್ರು ಎಲ್ಲನೂ ಫಾಲೋ ಮಾಡಿ ಅವ್ರಿಗೇನು ಒಳಗಡೆ ಕುತ್ಕೊಂಡ್ಬಿಟ್ಟಿತ್ತು ಅಂದರೆ ನಾನು ಏನು ಮಾಡಿದ್ರು ಇದರಿಂದ ಆಚೆ ಬರಲ್ಲ ಅನ್ನೋಂಥದ್ದು ಕುತ್ಕೊಂಡ್ಬಿಟ್ಟಿತ್ತು ಮೈಂಡ್ ಒಳಗಡೆ. ಅದಾದಮೇಲಿಂದ ಕೆಲವೊಂದು ಬೇರೆ ಬೇರೆ ಟೆಕ್ನಿಕ್ಗಳಿದೆ, ಅಂದರೆ ಪಾಸ್ಟ್ ಲೈಫ್ ಥೆರಪಿ ಎಲ್ಲ ಅದನ್ನು ಬಿಟ್ಟು ಬೇರೆ ಬೇರೆ ಡ್ರಗ್ಲೆಸ್ ಥೆರಪಿ ಅಂತ ಏನು ಹೇಳ್ತೀವಿ, ಅದ್ರ ಮುಖಾಂತರ ಅವ್ರಿಗೇನು ಸೂಟ್ ಆಗುತ್ತೆ. ಬಿಕಾಸ್ ಬಂದವ್ರಿಗೆಲ್ಲರಿಗೂ ನಾವು ಒಂದೇ ಸಜೆಷನ್ ಮಾಡೋದಿಲ್ಲ, ಅದನ್ನು ಬಿಟ್ಟು ಬೇರೆ ಇನ್ನೇನೇನೆಲ್ಲ ಅವ್ರಿಗೆ ಸೊಲ್ಯೂಷನ್ಸ್ಗಳನ್ನು ಅವ್ರು ನೋಡಿದಾಗ ಅರ್ಥ ಆಗುತ್ತೆ ಇವ್ರಿಗೆ ಈ ಒಂದು ಪಾರ್ಟ್ ಆಫ್ ಡ್ರಗ್ಲೆಸ್ ಥೆರಪಿ ಹೆಲ್ಪ್ ಆಗುತ್ತೆ ಅಂತ. ಆ ಪ್ರಕಾರವಾಗಿ ಮಾಡಿದ ನಂತರ ದೆನ್ ಆಲ್ಮೋಸ್ಟ್ 80% ಹಿ ಕ್ಯೂರ್ಡ್ ಆಯಿತಾ. ಸೊ ಈಗ ಇನ್ನೊಂದು 20% ಇದೆ. ಸೊ ಆ್ಯಸ್ ಹಿ ರೇಟ್ಸ್, ಅವರು ರೇಟ್ ಮಾಡೋ ಪ್ರಕಾರ, ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಐ ಆಮ್ ಶೋರ್ ಸೊ ಅದು 100% ಆಗುತ್ತೆ. ಇನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಈ ಒಂದು ಆಂಗ್ಸೈಟಿಯಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಟಿಪ್ಸ್ ಇದೆಯಾ, ಹೇಗೆ? ಖಂಡಿತವಾಗ್ಲೂ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್, ಇದೊಂದು ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, ಅದರೊಳಗಡೆ ಸೈಕಾಲಜಿಕಲ್ ಡಿಸಾರ್ಡರ್ ಬಗ್ಗೆನೇ ಒಂದು ಪ್ಲೇ ಲಿಸ್ಟ್ ಇದೆ ಕಂಪ್ಲೀಟಾಗಿ. ಅಂದರೆ ಸೈಕಾಲಜಿಕಲ್ ಡಿಸಾರ್ಡರ್ಸ್ಗಳೇನಿದೆ, ಡಿಪ್ರೆಷನ್ ಅಂತ ಹೇಳಿದ್ರೇನು, ಆಂಗ್ಸೈಟಿ ಅಂತ ಇನ್ಫ್ಯಾಕ್ಟ್ ಇದೇನು, ಇದರಿಂದ ಹೇಗೆ ಹೊರಗೆ ಬರಬೇಕು, ಅಂದರೆ ಮೈಂಡ್ ಪವರ್ ಮತ್ತು ಕಾಸ್ಮಿಕ್ ಪವರ್ ಇವೆರಡನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಆಚೆ ಬರಬೇಕು ಅನ್ನೋಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಆ ಪ್ಲೇ ಲಿಸ್ಟಲ್ಲಿದೆ. ಅಲ್ಲೂ ಸಹ ಅವರು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಬರುತ್ತೆ, ಅಲ್ಲೂ ಸಹ ಇನ್ಫಾರ್ಮೇಷನ್ಸ್ಗಳನ್ನು ತೊಗೊಳ್ಬೋದು. ಇನ್ನು ನಮ್ಮ ವೀಕ್ಷಕರು ಇದರಿಂದ ಹೊರಗಡೆ ಬರಬೇಕು, ಈ ಆತಂಕದಿಂದ ನಾವು ಹೊರಗಡೆ ಬರಬೇಕು ಅನ್ನೋದಕ್ಕೆ ನೀವೇನಾದರೂ ಸೊಲ್ಯೂಷನ್ಸ್ನ ಕೊಡೋದಾದರೆ ಏನಂತ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಫಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸ್ಟಾರ್ ಮಾರ್ಕ್ ಏನಂದರೆ, ಯಾರಿಗೂ ನಾವು ಮಾತ್ರೆಗಳನ್ನು ಮೆಡಿಕಲ್ ಕನ್ಸಲ್ಟೇಷನ್ಸ್ನ ಬಿಡಿ ಅಂತ ಹೇಳೋದು ಇಲ್ಲ. ಯಾಕಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಕಾಂಪ್ಲಿಮೆಂಟ್ರಿ. ಡ್ರಗ್ಲೆಸ್ ಥೆರಪಿ ಈಸ್ ಆಲ್ವೇಸ್ ಕಾಂಪ್ಲಿಮೆಂಟ್ರಿ. ಅದ್ರ ಜೊತೆಗೆ ಇದು ಹೆಲ್ಪ್ ಆಗಬೇಕು ಅನ್ನೋಂಥದ್ದು ಉದ್ದೇಶ. ಆದರೆ ಡಾಕ್ಟರ್ ಕನ್ಸಲ್ಟೇಷನ್ ಜೊತೆಗೆ ಓವರ್ ಎ ಟೈಮ್ ಅವರೇ ಅದನ್ನು ಬಿಡ್ತಾ ಬರ್ತಾರೆ. ಯಾಕಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಮು. ಈಗ ಆಂಗ್ಸೈಟಿ ಅನ್ನೋಂಥದ್ದು ಎಲ್ಲಿದೆ, ಬಾಡಿನಲ್ಲಂತೂ ಇಲ್ಲ, ಮನಸ್ಸೊಳಗಡೆ ಇದೆ. ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ವಿತ್ ಮೈಂಡ್ ಓನ್ಲಿ. ಆಯಿತಾ. ಒಂದನೇ ಟಿಪ್ ಅವೇರ್ನೆಸ್. ಅಂದರೆ ಯಾವ ಮನುಷ್ಯ ಈಗ ಆಂಗ್ಸೈಟಿ ಆದ ತಕ್ಷಣ ನಮ್ಮ ಬಾಡಿನಲ್ಲಿ ಎಲ್ಲೋ ಒಂದು ವೈಬ್ರೇಷನ್ ಕಾಣಿಸುತ್ತೆ. ಅದು ಎಲ್ಲಿ ಬೇಕಾದರೂ ಆಗಿರ್ಬೋದು, ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗಿರ್ಬೋದು, ಅಥವಾ ಬ್ರೆತ್ ಜಾಸ್ತಿ ಆಗಿರ್ಬೋದು, ಬ್ರೆತ್ ಏರುಪೇರು ಆಗಿರ್ಬೋದು. ಈ ಥರ ಎಲ್ಲೋ ಒಂದು ಕಡೆ ಒಂದು ಸೆನ್ಸ್ ಆಗುತ್ತೆ. ಯಾವಾಗ ಆ ವ್ಯಕ್ತಿ ತನಗೆ ಸೆನ್ಸ್ ಆಗ್ತಾ ಇರುತ್ತೆ, ಇಮ್ಮಿಡಿಯೇಟಾಗಿ ಅಲ್ಲಿ ಅಟೆನ್ಷನನ್ನು ತೊಗೊಂಡೋದ್ರೆ ಸಾಕು, ಆಟೋಮೆಟಿಕಲಿ ಅವ್ನಿಗೆ ಆಗ್ತಾ ಇರುವಂಥ ಈ ಒಂದು ಆಂಗ್ಸೈಟಿ ಪ್ರಾಬ್ಲಮ್ ಏನಿದೆ ಇದು ಸ್ಲೋವಾಗಿ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಸೆಟಲ್ ಲೆವೆಲಲ್ಲಿ ಅದನ್ನು ಅಬ್ಸರ್ವ್ ಮಾಡಿದರೆ, ಈಗ ತುಂಬ ಕೋಪ ಬರ್ತಾಯಿದೆ, ಆಂಗ್ಸೈಟಿ ಆಗ್ತಾಯಿದೆ, ಇರಿಟೇಷನ್ ಆಗ್ತಾಯಿದೆ ಎಲ್ಲ ಆಗ್ತಾಯಿದೆ, ಮೋಸ್ಟ್ಲಿ ತಲೆ ಒಳಗಡೆನೂ ಸೆನ್ಸ್ ಆಗ್ತಾ ಇರ್ಬೋದು. ಸುಮ್ಮನೆ ಅಲ್ಲಿ ಕಾನ್ಸಂಟ್ರೇಷನ್ ತೊಗೊಂಡೋಗ್ಬೇಕಷ್ಟೇ. ಅವೇರ್ನೆಸ್, ಅರಿವು, ಪ್ರಜ್ಞೆ. ಯಾವಾಗ ಅಲ್ಲಿಗೆ ಪ್ರಜ್ಞೆ ತೊಗೊಂಡು ಹೋಗ್ತೀವಿ, ಆಟೋಮೆಟಿಕಲಿ ಅದರ ಇಂಟೆನ್ಸಿಟಿ ಡೌನ್ ಆಗ್ತಾ ಬರುತ್ತೆ, ಇಂಟೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದನೇ ಟಿಪ್ಪು. ಇನ್ನು ಎರಡನೇದು, ನಾವು ನನ್ನ ಆಂಗ್ಸೈಟಿ ಇದೆ, ನಂಗೆ ಆತಂಕ ಇದೆ, ಭಯ ಈ ಥರ ಲೋವರ್ ವರ್ಡ್ಸ್ ಎಗೇನ್ ಇದನ್ನು ಪಾಸಿಟಿವ್ ಆಗಿ ಹೇಗಾದರೂ ರೀಫ್ರೇಸ್ ಮಾಡ್ಬೋದಾ ಅನ್ನೋವಂಥದ್ದನ್ನು ಯೋಚನೆ ಮಾಡಬೇಕು. ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಐ ಆಮ್ ಆ್ಯಂಕ್ಷಿಯಸ್ ಅನ್ನುವಂಥದ್ದನ್ನು ರಾಂಗ್ ವರ್ಡೆ. ಅಂದರೆ ನನಗೆ ತುಂಬ ಆತಂಕ ಆಗ್ತಾಯಿದೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರೋ ತುಂಬ ದೊಡ್ಡ ವ್ಯಕ್ತಿ ಜೊತೆಗೆ ಒಂದು ಇಂಟರ್ವ್ಯೂ ಮಾಡಬೇಕು ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳೋಣ. ಆಗ ಇವನು ಹೊಟ್ಟೆ ಒಳಗಡೆ ಎಲ್ಲ ಬಟರ್ಫ್ಲೈ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಭಯ ಆಗ್ತಾ ಇರುತ್ತೆ ಅಲ್ವಾ. ಸೊ ಅವಾಗ ಏನಂತ ಹೇಳಿದ್ರೆ, ಐ ಆಮ್ ಮೋರ್ ಆ್ಯಂಕ್ಷಿಯಸ್ ಅಂತ ಹೇಳೋ ಬದಲು ಐ ಆಮ್ ಮೋರ್ ಎಕ್ಸೈಟೆಡ್ ಅಂತ ಹೇಳ್ಬೋದು. ಈಗ ಯಾವುದೇ ಫ್ಯಾಂಟಸಿ ಪಾರ್ಕ್ಗಳಿಗೆ ಹೋದರೆ 2 ಥರ ಆಪ್ಷನ್ ಇದೆ ಎಲ್ಲೂ. ಒಂದು ಜಾಯಿಂಟ್ ವೀಲು ಮತ್ತು ಇದೆಲ್ಲ ಸೊ ವಾಟರ್ ಸ್ಲೈಡಿಂಗ್ಸು ಇದೆಲ್ಲ ಹೋಗ್ಬೇಕಂತ ಹೇಳಿದ್ರೆ 2 ಥರ ನೋಡ್ಬೋದು. ಒಂದು ಭಯ ಅಂತಲೂ ನೋಡ್ಬೋದು, ಅಥವಾ ಐ ಆಮ್ ಸೋ ಎಕ್ಸೈಟೆಡ್ ಇಲ್ಲಿ ಹೋಗ್ಲಿಕ್ಕೆ ಅಂತಲೂ ನೋಡ್ಬೋದು. ಆ ಎಕ್ಸೈಟ್ಮೆಂಟ್ ಅನ್ನುವಂಥದ್ದು ಆ ಕೆಮಿಕಲ್ ರಿಯಾಕ್ಷನ್ನೇ ಬೇರೆ, ಭಯ ಅನ್ನೋದು ಅದ್ರ ಕೆಮಿಕಲ್ ರಿಯಾಕ್ಷನ್ನೇ ಬೇರೆ. ನಾವು ಯಾವ ವರ್ಡ್ ಹೇಳಿ ಬಾಡಿನಲ್ಲಿ ಯಾವ ಕೆಮಿಕಲ್ನ ಯಾವ ಕೆಮಿಕಲ್ನ ಉತ್ಪತ್ತಿ ಮಾಡಿಸ್ಕೊಳ್ತಾ ಇದ್ದೀವಿ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ಆಮ್ ಆ್ಯಂಕ್ಷಿಯಸ್, ಐ ಆಮ್ ಇನ್ ಆಂಗ್ಸೈಟಿ, ಐ ಆಮ್ ನಂತರ ಅವ್ರನ್ನ ಇವನು ಹೆಂಗಪ್ಪ ಮಾತಾಡ್ಸೋದು, ಭಯ ಆಗ್ತಾ ಇದೆ, ಐ ಆಮ್ ಇನ್ ಫಿಯರ್ ಅಂತೆಲ್ಲ ಹೇಳೋದಕ್ಕಿಂತ ಐ ಆಮ್ ಎಕ್ಸೈಟೆಡ್. ಸೊ ಇದು ಒಂದು ಪಾಸಿಟಿವ್ ವರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಪ್ರಕಾರವಾಗಿ ಅವರು ಮುಂದೆ ಈಸಿ ಗೋಯಿಂಗಲ್ಲಿ ಅದನ್ನು ಫ್ಲೋನಲ್ಲಿ ಮಾತಾಡ್ಬೋದು. ಇನ್ನು ಮೂರನೇದು ಅಂತ ಹೇಳಿದ್ರೆ, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ಬ್ರೆತ್. ಬಿಕಾಸ್ ನಮ್ಮ ಪ್ರತಿ ಫೀಲಿಂಗು ಬ್ರೆತ್ ಮೇಲೆ ಇರುತ್ತೆ. ಯು ಕೆನಾಟ್ ಕಂಟ್ರೋಲ್ ಯುವರ್ ಫೀಲಿಂಗ್, ಬಟ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಬ್ರೆತ್ ಅಂತ. ನಮ್ಮ ಬ್ರೆತ್ ಯಾವ ಥರ ವೇರಿ ಆಗ್ತಾ ಇರುತ್ತೆ, ಆ ಬ್ರೀದಿಂಗನ್ನ ಜಾಸ್ತಿ ಅಭ್ಯಾಸ ಮಾಡೋದ್ರಿಂದ
ಫಾರ್ ಎಕ್ಸಾಂಪಲ್ಲು ಈಗ ಜಸ್ಟು ಅವರು ಒಂದು ಆರಾಮವಾದಂಥ ಒಂದು ಸ್ಥಿತಿನಲ್ಲಿ ಕೂತ್ಕೊಂಡು ಇದು ಯಾರಿಗೆಲ್ಲ ಆ್ಯಂಗ್ಸೈಟಿ ಇದೆ ಅಂತ ಅನಿಸುತ್ತೆ, ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ, ಬಟ್ ಮಾಡಬೇಕು ಅಷ್ಟೇ. ಏನಂದರೆ ಒಂದಿನ 2 ದಿನ ಮಾಡಿ ಬಿಟ್ಬಿಡ್ತಾರೆ, ಅದರಿಂದ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಎನಿಥಿಂಗ್ ಇಟ್ ಟೇಕ್ಸ್ ಟೈಮ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಲಿಕ್ಕೆ. ಸೊ 1 ದಿನ 2 ದಿನ ಆದ ತಕ್ಷಣ ಟಿಕ್ ಓಕೆ 2 ದಿನ ಆಯಿತು, ನಾನು ಏನೂ ಮಾಡಲಿಲ್ಲ, ಬಿಟ್ಬಿಟ್ರೆ ಮುಗೀತು, ಆ ಥರ ವರ್ಕ್ ಆಗಲಿಕ್ಕಿಲ್ಲ. ಒಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಹೇಗೆಂದರೆ ಆರಾಮಾಗಿ ಅವ್ರಿಗೆ ಯಾವ ಆಸನ ಇಷ್ಟ ಆ ಆಸನದಲ್ಲಿ ಕೂತ್ಕೊಳ್ಬೋದು ಅವರು. ಅದು ವಜ್ರಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು, ಸುಖಾಸನ ಆಗಿರ್ಬೋದು, ಸೋಫಾ ಮೇಲೆ ಹೊರ್ಕೊಂಡು ಕೂತ್ಕೊಂಡ್ರು ಪರವಾಗಿಲ್ಲ. ಸೊ ಕೂತ್ಕೊಂಡು ಅವರು ದೀರ್ಘವಾಗಿ ಉಸಿರನ್ನು ತಗೊಂಡು, ಅಂದರೆ ಲಂಗ್ಸ್ ಫುಲ್ ಆಗಬೇಕದು, ಆ ಥರ. ಅಂದರೆ ಅಟ್ಲೀಸ್ಟ್ 10 ಸೆಕೆಂಡ್ ಆದರೂ ನಿಧಾನಕ್ಕೆ ಉಸಿರನ್ನು ತಗೊಂಡು ಬಾಯಿಯಿಂದ 15 ಸೆಕೆಂಡ್ ಉಸಿರನ್ನು ಆಚೆ ಬಿಡುವಂಥದ್ದು. ಅಂದರೆ 1:5. ಫಾರ್ ಎಕ್ಸಾಂಪಲ್ 100% ಉಸಿರನ್ನು ತೊಗೊಂಡ್ರೆ 150% ಅವ್ರು ನಿಧಾನವಾಗಿ ಆಚೆ ಬಿಡಬೇಕು, ಅಷ್ಟು ಟೈಮ್. 10 ಸೆಕೆಂಡ್ ತೊಗೊಂಡ್ರೆ 15 ಸೆಕೆಂಡ್ ಬಿಡಬೇಕು. ಸ್ಟಾರ್ಟಿಂಗ್ ಅಷ್ಟು ಆಗ್ತಾ ಇಲ್ಲ ಅಂತ ಹೇಳಿದ್ರೆ 5 ಸೆಕೆಂಡ್ ತೊಗೊಂಡ್ರೆ 7.5-8 ಸೆಕೆಂಡನ್ನು ನಿಧಾನವಾಗಿ ಉಸಿರನ್ನು ತಗೊಳ್ತಾರೆ, ಬಾಯಿ ಮುಖಾಂತರ ನಿಧಾನವಾಗಿ ಅಂತ ನಿಧಾನವಾಗಿ ಉಸಿರನ್ನು ಬಿಡ್ತಾರೆ. ಸೊ ಈ ಥರ ಅಟ್ಲೀಸ್ಟ್ ಕಪಲ್ ಆಫ್ ಟೈಮ್ಸ್ ಮಾಡೋದ್ರಿಂದ, ಎಷ್ಟು ಮಾಡಬೇಕು ಎಷ್ಟು ನಿಮಿಷ ಅಂತ ಕೇಳಿದ್ರೆ ಒಂದು 21 ಟೈಮ್ಸ್ ಅದನ್ನು ಒಂದು ರಿದಮಿಕ್ಕಾಗಿ ಮಾಡೋದ್ರಿಂದಲೂ ಅವರ ಆ್ಯಂಗ್ಸೈಟಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇನ್ನು ಒಂದು ಟಿಪ್ ಏನಂತ ಹೇಳಿದ್ರೆ, ನಮ್ಮ ಈ ಲೆಫ್ಟ್ ಹ್ಯಾಂಡ್ ಏನಿದೆ ಇದು ತುಂಬ ಇಂಪಾರ್ಟೆಂಟಾಗಿ ತುಂಬ ಜನಕ್ಕೆ ಇದರ ಅರಿವಿಲ್ಲ. ನಾವೇನಾದ್ರು ಚೇಂಜ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಆ್ಯಟಿಟ್ಯೂಡು ಮತ್ತು ಹ್ಯಾಬಿಟ್ಸ್ಗಳನ್ನು ಚೇಂಜ್ ಮಾಡಬೇಕು. ಆವಾಗ ನಾವೇನು ಅಂದ್ಕೊಂಡಿರ್ತೀವಿ ಅದು ಚೇಂಜ್ ಆಗುತ್ತೆ. ಹಾಗಾಗಿ ಈಗ ಬ್ರಷ್ ಮಾಡುವಂಥದ್ದು ಬಲಗೈನಲ್ಲಿ ಮಾಡ್ತಾರೆ ಅಲ್ವಾ, ಅಂದರೆ ಡಾಮಿನೆಂಟ್ ಹ್ಯಾಂಡ್ ಯಾವುದು, ಕೆಲವರಿಗೆ ಎಡಗೈ ಡಾಮಿನೆಂಟ್ ಹ್ಯಾಂಡ್ ಇರುತ್ತೆ, ಅದರ ಆಪೋಸಿಟ್ ಹ್ಯಾಂಡನ್ನು ಅವ್ರು ತೊಗೋಬೇಕಷ್ಟೆ. ಆವಾಗ ಒಂದಷ್ಟು ದಿನ ಬ್ರಷನ್ನು ಎಡಗೈನಲ್ಲಿ ಮಾಡಬೇಕು, ಆಯಿತಾ. ಸೊ ಇನ್ ಕೇಸ್ ಬರೆಯೋಕೆ ಏನೋ ಟ್ರೈ ಮಾಡ್ತಾ ಇರ್ತಾರೆ, 1-2 ಲೈನ್ ಇದ್ದರೆ ಅಟ್ಲೀಸ್ಟ್ ಎಡಗೈನಲ್ಲಿ ಬರೆಯೋಕ್ಕೆ ಟ್ರೈ ಮಾಡಬೇಕು. ಸಾಧ್ಯ ಆದಷ್ಟು ಈಗ ಬಲಗೈನಲ್ಲಿ ತಲೆ ಬಚ್ಕೊಳ್ತಾ ಇರ್ತಾರೆ, ಎಡಗೈನಲ್ಲಿ ಟ್ರೈ ಮಾಡಬೇಕು. ಸೊ ಈ ಥರ ಎಷ್ಟು ಸಾಧ್ಯ, ಈಗ ಬಲಗೈನಲ್ಲಿ ಬಟನ್ಸ್ಗಳು ಹಾಕೊತಿರ್ತಾರೆ, ಎಡಗೈನಲ್ಲಿ ಬಟನ್ಸ್ ಹಾಕೊಳ್ಳುವಂಥದ್ದು. ಸೊ ಈ ಥರ ಎಷ್ಟು ಸಾಧ್ಯ ಅಷ್ಟು ಎಡಗೈಯನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಈ ನಮ್ಮ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾರೆ. ಅಂದರೆ ಎರಡೂ ಮೈಂಡು ನಮ್ಮದು ಬ್ಯಾಲೆನ್ಸ್ ಆಗಬೇಕು. ಯಾವಾಗ ನಾವು ಈ ಕೈನ ಅಂದರೆ ನಾನ್ ಡಾಮಿನೆಂಟ್ ಹ್ಯಾಂಡನ್ನು ಯೂಸ್ ಮಾಡ್ತಾ ಬರ್ತೀವಿ, ಆವಾಗಲೂ ಸಹ ಈ ಒಂದು ಆ್ಯಂಗ್ಸೈಟಿ ಅನ್ನುವಂಥದ್ದು ರಿಡ್ಯೂಸ್ ಆಗಲಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಇನ್ಫ್ಯಾಕ್ಟ್. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಸಮಟೈಮ್ಸ್ ಯು ನೋ ನೀಡ್ ಟು ಸಿ ದ ಎಂಟೈರ್ ಸ್ಟೇರ್ ಕೇಸ್, ಆಲ್ ಯು ಹ್ಯಾವ್ ಟು ಟೇಕ್ ಅ ಫಸ್ಟ್ ಸ್ಟೆಪ್ ಅಂತ ಒಂದು ಮಾತಿದೆ. ಕೆಲವು ಟೈಮು ನಾವು ಇಡೀ ಸ್ಟೇರ್ ಕೇಸ್ನ ನೋಡುವಂಥ ಅವಶ್ಯಕತೆ ಇಲ್ಲ, ಅದರಲ್ಲಿ ಮೊದಲನೇ ಸ್ಟೆಪ್ ಯಾವುದಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಸಾಕಾಗುತ್ತೆ. ನಾನು ಮೊದಲನೇ ಸ್ಟೆಪ್ಪನ್ನು ಹತ್ತಬೇಕಷ್ಟೇ, ಅದಾದಮೇಲೆ 2ನೇ ಸ್ಟೆಪ್ ಈಸಿ. ಯಾಕಂದರೆ ಮೊದಲನೇ ಸ್ಟೆಪ್ ಮಾತ್ರ ಯಾವಾಗಲೂ ಕಷ್ಟ ಇರುತ್ತೆ, ಇನ್ನು 2ನೇ ಸ್ಟೆಪ್ಪು 3ನೇ ಸ್ಟೆಪ್ಪು ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಹೇಳಿದಂಥ ಟಿಪ್ಸ್ಗಳಲ್ಲಿ ಈ ಟಿಪ್ಸ್ಗಳನ್ನು ನಿಧಾನವಾಗಿ 1ನೇ ಸ್ಟೆಪ್ಪಾಗಿ ಫಾಲೋ ಮಾಡ್ತಾ ಬರಬೇಕು, ಅದರಿಂದನೂ ಸಹ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ ಕೇಸ್ ಅಲ್ಲೇನಾದರೂ ಸೊಲ್ಯೂಷನ್ ಆಗ್ತಾ ಇಲ್ಲ ಅಂದರೆ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರು ವಿ ಟ್ರೈ ಟು ಹೆಲ್ಪ್ ದೆಮ್.